ನಾವು ಹಿಂದೆ ಬೆಂಗಳೂರಿನ ಅಧಿವೇಶನ ಕೂಡ ಮಾತಾಡಿದ್ವಿ. ಬಡವರ ಪಾಲಿಗೆ ಕೇಂದ್ರ ಸರ್ಕಾರ ಜನೌಷಧಿ ಕೇಂದ್ರವನ್ನು ಸರ್ಕಾರಿ ಆಸ್ಪತ್ರೆಗಳು ಏನು ಓಪನ್ ಆಗಿತ್ತು ಅದನ್ನು ಇಡೀ ರಾಜ್ಯದಲ್ಲಿ ಎಲ್ಲವೂ ಕೂಡ ತೆಗಿಬೇಕು ಅಂತ ರಾಜ್ಯ ಸರ್ಕಾರ ಆದೇಶವನ್ನು ಮಾಡಿತು. ಇದ್ರ ಬಗ್ಗೆ ಕೂಡ ದೊಡ್ಡ ಹೋರಾಟವನ್ನು ಮಾಡಿದ್ವಿ, ದೊಡ್ಡ ವಿಷಯ ಕೂಡ ಆಯಿತು. ಯಾಕೆಂದರೆ ಇವತ್ತು ಬಡವರ ಪಾಲಿಗೆ ಮಾತ್ರೆಗಳನ್ನ ಭಾಳ ಕಡಿಮೆ ರೇಟಲ್ಲಿ ಜನೌಷಧಿ ಏನು ಕೇಂದ್ರ ಸಿಗ್ತಾ ಇತ್ತು. ಇದನ್ನು ರಾಜ್ಯದ ಮುಖ್ಯಮಂತ್ರಿಗಳು ಈ ಸರ್ಕಾರ ಏನು ಇದನ್ನ ಸ್ಟಾಪ್ ಮಾಡಿತ್ತು. ಇವತ್ತು ಧಾರವಾಡ ಸಂಚಾರಿ ಪೀಠ ಸ್ಟೇ ಕೊಟ್ಟಿದೆ, ಸರ್ಕಾರಕ್ಕೆ ಮುಖಭಂಗ ಆಗಿದೆ. ದಯಮಾಡಿ ಬಡವರಿಗೆ ಏನು ಕಡಿಮೆ ವೆಚ್ಚದಲ್ಲಿ ಕೇಂದ್ರ ಸರ್ಕಾರ ಏನು ಔಷಧಿಯನ್ನು ಕೊಡ್ತಿದ್ರು ಇನ್ನಾದರೂ ಬುದ್ಧಿ ಕಲಿತ್ಕೊಂಡು ಓಪನ್ ಮಾಡೋದಕ್ಕೆ ಅವಕಾಶವನ್ನು ಮಾಡಬೇಕು ಅಂತ ಈಗ ಈ ಸರ್ಕಾರವನ್ನು ಎಚ್ಚರಿಕೆಯನ್ನು ಮಾಡ್ತಾ ಇದ್ದೀವಿ ನಾವು. ಮೇಡಮ್, ಇವತ್ತು MG ರೋಡ್ ಆಗಿರ್ಬೋದು, ಬ್ರಿಗೇಡ್ ರೋಡ್ಗಳನ್ನ ಯಾವ ವಿಷಯಕ್ಕೆ ಅವರು ಖಾಸಗಿಯರು ಕೊಡ್ತಾರೆ, ಯಾವುದಕ್ಕೋಸ್ಕರ ಕೊಡಬೇಕು? ಇದಕ್ಕೋಸ್ಕರ ನಮ್ಮಲ್ಲಿ ಪೌರ ಕಾರ್ಮಿಕರಿದ್ದಾರೆ, ಸ್ವಚ್ಛ ಮಾಡೋದಕ್ಕೆ ಲೈಟ್ಗಳು ಹಾಕೋಕ್ಕೆ ನಮ್ಮಲ್ಲೇ ಒಂದು ಬೀದಿ ದೀಪಗಳಿದೆ. ಎಲ್ಲವೂ ಇಲಾಖೆ ನಮ್ಮಲ್ಲಿರ್ಬೇಕಾದ್ರೆ ಖಾಸಗಿಯವರಿಗೆ ಯಾತಕ್ಕೆ ಕೊಡ್ತಾರೆ? ಇದು ಒಂದು ದೊಡ್ಡ ಪ್ರಶ್ನೆ. ಎಲ್ಲೋ ಒಂದು ಕಡೆ ಇದರಲ್ಲಿ ಅವ್ಯವಹಾರಗಳಾಗಿದೆ. ಇದೊಂದು ಬಿಟ್ಟು ಹೊರತುಪಡಿಸಿ ಏನು ಫಸ್ಟು ಮಾಲ್ಗಳನ್ನ ಕೊಟ್ಟರು ಖಾಸಗಿಯವರಿಗೆ, ಸರ್ಕಾರಿ ಜಾಗದಲ್ಲಿ ಮಾಲ್ಗಳು ಕೊಟ್ಟರು, ಇವಾಗ ರಸ್ತೆಗಳನ್ನ ಕೂಡ ಕೊಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಇದು ಬೇರೆ ಥರ ಅವ್ಯವಹಾರಗಳಾಗಿದೆ ಅಂತ ನಾನು ಇದನ್ನು ಹೇಳ್ಬಲ್ಲೆ ನಾನು. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.